ಕೊಲೆ ಕೇಸಲ್ಲಿ ಪವಿತ್ರ ಗೌಡಗೆ ಜಾಮೀನು ಸಿಗೋದೇ ಇಲ್ವಾ? ಕೊಲೆ ಕೇಸ್ ಸಾಬೀತಾದ್ರೆ ಪವಿತ್ರ ಗೌಡಗೆ ಜೀವಾವಧಿ ಶಿಕ್ಷೆಯಾಗುತ್ತಾ? ಹಾಗಿದ್ರೆ ಪವಿತ್ರ ಗೌಡ ವಿರುದ್ಧ ಯಾವೆಲ್ಲ ಕೇಸ್ ದಾಖಲಾಗಬಹುದು? ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿರೋ ಪವಿತ್ರ ಗೌಡ ವಿರುದ್ಧ 302, 201, 120B, 364 ಸೆಕ್ಷನ್ಗಳ ಅಡಿ ಕೇಸ್ ದಾಖಲಾಗಬಹುದು. IPC 355, 143, 147, 148, 149, 34 ಸೆಕ್ಷನ್ಗಳ ಅಡಿ ಕೇಸ್ ದಾಖಲಾಗಬಹುದು. IPC 302 ಕೊಲೆ ಆರೋಪ ಜೀವಾವಧಿ ಶಿಕ್ಷೆಯಾಗುವ ಸಾಧ್ಯತೆ ಇದೆ. IPC 201 ಸಾಕ್ಷ್ಯ ನಾಶಕ್ಕಾಗಿ 10 ವರ್ಷಗಳವರೆಗೆ ಶಿಕ್ಷೆ ಅನುಭವಿಸಬಹುದು. IPC 120B ಕ್ರಿಮಿನಲ್ ಪಿತೂರಿ ಮರಣ ದಂಡನೆ ಜೀವಾವಧಿ ಶಿಕ್ಷೆ. IPC 364 ಕೊಲೆ ಉದ್ದೇಶಕ್ಕಾಗಿ ಅಪಹರಣ 10 ವರ್ಷ ಶಿಕ್ಷೆ ಜೀವಾವಧಿ ಶಿಕ್ಷೆಯಾಗಬಹುದು. IPC 147, 148, 149 ಸಾರ್ವಜನಿಕರ ನೆಮ್ಮದಿಗೆ ಭಂಗ ಗಲಭೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪವಿತ್ರ ಗೌಡಗೆ ಜಾಮೀನು ಸಿಗೋದು ಬಹುತೇಕ ಡೌಟ್ ಎನ್ನಲಾಗುತ್ತಿದೆ. ಕೊಲೆ ಕೇಸ್ ಸಾಬೀತಾದ್ರೆ ಪವಿತ್ರ ಗೌಡಗೆ ಜೀವಾವಧಿ ಶಿಕ್ಷೆ ಎನ್ನಲಾಗುತ್ತಿದ್ದು, ಹಾಗಿದ್ರೆ ಪವಿತ್ರ ಗೌಡ ವಿರುದ್ಧ ಯಾವೆಲ್ಲ ಕೇಸ್ ದಾಖಲಾಗಬಹುದು? ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿರೋ ಪವಿತ್ರ ಗೌಡ ಇವಳ ವಿರುದ್ಧ 302, 201, 120B, 364 ಸೆಕ್ಷನ್ಗಳ ಅಡಿ ಕೇಸ್ ದಾಖಲಾಗಬಹುದು. IPC 355, 143, 147, 148, 149, 34 ಸೆಕ್ಷನ್ಗಳ ಅಡಿ ಕೇಸ್ ದಾಖಲಾಗಬಹುದು. IPC 302 ಕೊಲೆ ಆರೋಪದಡಿ ಜೀವಾವಧಿ ಶಿಕ್ಷೆಯಾಗುವ ಸಾಧ್ಯತೆ ಇದೆ. IPC 201 ಸಾಕ್ಷ್ಯ ನಾಶಕ್ಕಾಗಿ 10 ವರ್ಷಗಳವರೆಗೆ ಶಿಕ್ಷೆ ಅನುಭವಿಸಬಹುದು. IPC 120B ಕ್ರಿಮಿನಲ್ ಪಿತೂರಿ ಮರಣ ದಂಡನೆ ಜೀವಾವಧಿ ಶಿಕ್ಷೆಯಾಗಬಹುದು. IPC 364 ಕೊಲೆ ಉದ್ದೇಶಕ್ಕಾಗಿ ಕಿಡ್ನಾಪ್ ಮಾಡಿದ ಹಿನ್ನೆಲೆ 10 ವರ್ಷ ಶಿಕ್ಷೆ ಜೀವಾವಧಿ ಶಿಕ್ಷೆಯಾಗಬಹುದು. IPC 147, 148, 149 ಸಾರ್ವಜನಿಕರ ನೆಮ್ಮದಿಗೆ ಭಂಗ ಮತ್ತು ಗಲಭೆ ಹಿನ್ನೆಲೆ ಈ ಒಂದು ಸೆಕ್ಷನ್ಗಳ ಅಡಿ ಕೊಲೆ ಕೇಸ್ ಸಾಬೀತಾದ್ರೆ ಪವಿತ್ರ ಗೌಡಗೆ ಜೀವಾವಧಿ ಶಿಕ್ಷೆಯಾಗುತ್ತಾ ಹೇಗೆ? ಕಾದು ನೋಡಬೇಕಾಗಿದೆ.